ಇವತ್ತಿಂದ ಬಾಣಂತಿ ಸ್ಪೆಷಲ್ ಫುಡ್ಸ್ ಎಪಿಸೋಡ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಎಪಿಸೋಡ್ಸು ನೋಡಬೇಕು ಅಂತ ಇದ್ದರೆ ಬೇಗ ನನ್ನ ಫಾಲೋ ಮಾಡಿ. ಫಸ್ಟ್ ಎಪಿಸೋಡಲ್ಲಿ ಆಳ್ವಿ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪಾಯಸ ಕುಡಿಯೋದ್ರಿಂದ ನಿಮ್ಮ ನಡುವಿನಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಹಾಗೆ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ. ಆ ರೀಸನ್ಗೆ ಈ ಪಾಯಸನ ಕೊಡ್ತಾರೆ ಬಾಣಂತಿ ಟೈಮಲ್ಲಿ. ಇದು ಮಾಡೋದಕ್ಕೆ 1 ಸ್ಪೂನ್ ಆಗಷ್ಟು ಆಳ್ವಿ ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇದಕ್ಕೆ 1 ಗ್ಲಾಸ್ ಆಗಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಇದು ಕುದಿಬೇಕಾದ್ರೆ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕ್ಬೋದು, ಬಟ್ ಬೆಲ್ಲ ಹಾಕಿದ್ರೆ ಹಾಲು ಒಡೆದು ಬಿಡುತ್ತೆ. ಆ ರೀಸನ್ಗೆ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಆಳ್ವಿ ಪಾಯಸ ಇಸ್ ರೆಡಿ. ತುಂಬ ಸಿಂಪಲ್ ಮಾಡೋದು, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ನನ್ನ ಫಾಲೋ ಮಾಡಿ. ತಾಯಿಗೆ ಹಾಲು ತುಂಬಾ ಕಮ್ಮಿ ಇದೆ, ಹಾಲು ಜಾಸ್ತಿ ಆಗಬೇಕು ಅಂತಲೇ ಬಾಣಂತನ ಟೈಮಲ್ಲಿ ಈ ಮೆಂತೆ ಕಷಾಯನ ಕೊಡ್ತಾರೆ. ಹಾಗೆ ಮೆಂತೆ ಸೊಪ್ಪನ್ನ ಅಡುಗೆ ಒಳಗೆ ಯೂಸ್ ಮಾಡೋದ್ರಿಂದನೂ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಎಪಿಸೋಡ್ 2 ಅಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು 1-2 ಸ್ಪೂನ್ ಆಗಷ್ಟು ಮೆಂತೆ ಕಾಳನ್ನು ತೊಗೊಂಡು ನೀರು ಹಾಕಿಬಿಟ್ಟು ಇಡೀ ರಾತ್ರಿ ನೆನೆಸಿಡಬೇಕು. ಬೆಳಿಗ್ಗೆ ಎದ್ಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಕುದಿಬೇಕು ಅಂತಂದರೆ ನೀವು ಹಾಕಿರೋ ನೀರು ಅರ್ಧ ಆಗಬೇಕು, ಅಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಸೋಸ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಸಕ್ಕರೆ, ಬೆಲ್ಲ ಅಥವಾ ಹನಿ ಏನಾದರೂ ಹಾಕ್ಕೊಂಡು ಕುಡೀರಿ. ಸ್ವಲ್ಪ ಕಹಿ ಇರುತ್ತೆ. ಹಾಗೆ ಕುದ್ದಿರೋ ಮೆಂತೆ ಕಾಳನ್ನು ನಾವು ಯಾವುದೇ ರೀತಿಯಿಂದನೂ ವೇಸ್ಟ್ ಮಾಡಲ್ಲ. ಅದರಿಂದ ಅಡುಗೆ ಮಾಡ್ತೀವಿ. ಏನು ಅಡುಗೆ ಅಂತ ಹೇಳಿಬಿಟ್ಟು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಎಪಿಸೋಡ್ ಬೇಕು ಅಂದರೆ ಫಾಲೋ ಮಾಡಿ. ಬಾಣಂತಿ ಸ್ಪೆಷಲ್ ಫುಡ್ ಎಪಿಸೋಡ್ 3ಯಲ್ಲಿ ಮೆಂತೆ ಕಾಳಿನ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ಮೆಂತೆ ಕಾಳನ್ನು ವೇಸ್ಟ್ ಮಾಡಲ್ಲ, ತುಂಬ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ದೆ. ಅದರಲ್ಲಿ ಇದು ಒಂದು. ಫಸ್ಟು ಮೆಂತೆ ಕಾಳನ್ನು ಹಾಕ್ಕೊತಾ ಇದ್ದೀನಿ ಕುದ್ದಿರೋದು. ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಆ ಪೇಸ್ಟನ್ನು ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನೀರು ಹಾಕಿ ಚಪಾತಿ ಹಿಟ್ಟು ಯಾವ ರೀತಿ ಕಲಸಿರೋ ಆ ರೀತಿ ಕಲಸಿ ಸೈಡ್ಗೆ ಇಟ್ಕೋಬೇಕಾಗತ್ತೆ. ಇನ್ನೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸಹ ಚೆನ್ನಾಗಿ ಫ್ರೈ ಆದಮೇಲೆ ಅರಿಶಿನ ಪುಡಿ, ಉಪ್ಪು, ಒಣ ಖಾರ ಹಾಗೆ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಹಸಿ ಖಾರ ಕೊಡಲ್ಲ ಬಾಣಂತಿ ಟೈಮಲ್ಲಿ, ಸೊ ಒಣ ಖಾರನೇ ಯೂಸ್ ಮಾಡೋದು. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಟರ್ನ್ ಆಫ್ ಮಾಡಿ ಇಟ್ಕೊಳ್ಳಿ. ಚಪಾತಿ ಹಿಟ್ಟನ್ನು ತೊಗೊಂಡು ಈ ರೀತಿ ಚಪಾತಿನ ಲಟ್ಸ್ಕೊತಾ ಇದ್ದೀನಿ. ಲಟ್ಸ್ಕೊಳೋದಾದ್ಮೇಲೆ ಇದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಚಾಕು ಅಥವಾ ಕೊರೆಮಣಿ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಅವು ಕಟ್ ಮಾಡಿರೋ ಪೀಸಸ್ನೆಲ್ಲ ಒಂದು ಜಾಲರಿಗೆ ಹಾಕಿಬಿಟ್ಟು ಒಂದು 10 ನಿಮಿಷ ಹಾವರಿಗೆ ಇದನ್ನು ಬೇಯಿಸಬೇಕಾಗುತ್ತೆ. ಬೇಯಿಸಿರೋದನ್ನೆಲ್ಲ ಆಲ್ರೆಡಿ ಮಾಡಿಟ್ಕೊಂಡಿರೋ ಪಲ್ಯಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ರೆ ಆಯಿತು. ಮೆಂತೆ ಕಾಳಿನ ಕಡುಬು ಈಸ್ ರೆಡಿ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ನನ್ನ ಫಾಲೋ ಮಾಡಿ. ಬಾಣಂತಿಯರು ಪ್ರತಿದಿನವೂ ಈ ಒಂದು ಅಂಟು ನುಂಡಿ ತಿನ್ನೋದ್ರಿಂದ ದೇಹ ತುಂಬ ಗಟ್ಟಿಯಾಗುತ್ತೆ. ಇದನ್ನು 1 ಮಂತ್ ತನಕ ಸ್ಟೋರ್ ಸಹ ಮಾಡ್ಬೋದು. ಈ ಎಪಿಸೋಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ತುಪ್ಪ ಹಾಕ್ಕೊಂಡು ಇಲ್ಲಿ ನಾನು ಬಾದಾಮಿ ತೊಗೊಂಡಿದ್ದೀನಿ, ಅದನ್ನು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೇರ್ ಬೀಜನ ಹುರಿದಿಟ್ಕೊತಾ ಇದ್ದೀವಿ. ಕೇರ್ ಬೀಜ ಆದಮೇಲೆ ಗೋಡಂಬಿ ಸಹ ಹುರಿದಿಟ್ಕೊತಾ ಇದ್ದೀವಿ. ಗೋಡಂಬಿ ಆದಮೇಲೆ ಇಲ್ಲಿ ಆಳ್ವಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಆಳ್ವಿಗೆ ಏನು ತುಪ್ಪ ಬೇಕಾಗಿಲ್ಲ, ಜಸ್ಟ್ ಅದೇ ರೀತಿ ನೀವು ನಾರ್ಮಲಾಗಿ ಹುರಿದ್ರೆ ಆಯಿತು. ಅದಾದಮೇಲೆ ಇಲ್ಲಿ ನಾನು ಉತ್ತುತ್ತಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಸಹ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಇದನ್ನು ಹುರಿದಿಟ್ಕೊತಾ ಇದ್ದೀವಿ. ಅದಾದಮೇಲೆ ಮತ್ತೆ ತುಪ್ಪ ಹಾಕಿಬಿಟ್ಟು ತುಪ್ಪಕ್ಕಾದಮೇಲೆ ಇಲ್ಲಿ ನಾನು ಅಂಟನ್ನು ಕರ್ಕೊತಾ ಇದ್ದೀವಿ. ಒಂದು ಅರ್ಧ kg ಆಗೋಷ್ಟು ಅಂಟನ್ನು ಕರಿತಾ ಇದ್ದೀವಿ. ಇದಿಷ್ಟು ಕ್ವಾಂಟಿಟಿನೂ 1 kg ಕೊಬ್ಬರಿಗೆ ನಾವು ಮಾಡ್ತಾ ಇರೋದು. ಇಲ್ಲಿ ಕೊಬ್ಬರಿ ಮತ್ತು ಆಲ್ರೆಡಿ ನೀವು ಏನೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀರೋ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಆಲ್ರೆಡಿ ಅಂಟು ಕರೆದಿರೋ ತುಪ್ಪ ಇರುತ್ತಲ್ವ, ಅದೇ ತುಪ್ಪನ ಹಾಕಿಬಿಟ್ಟು ನಾ ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀವಿ. 1 kg ಕೊಬ್ಬರಿಗೆ 1 kg ಆಗೋಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕರಗಿಸ್ಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಬೆಲ್ಲ ಕರಗಿದ ಮೇಲೆ ಇಲ್ಲಿ ಬಾಣಂತಿ ಖಾರ ಅಂತ ಮಾಡಿಟ್ಟಿರ್ತಾರೆ ನಮ್ಮ ಮನೆಯಲ್ಲಿ, ಅದನ್ನು ಇಲ್ಲಿ 1 ಬಟ್ಲ ಆಗಷ್ಟು ಹಾಕಿಬಿಟ್ಟು ಕಲಿಸ್ತಾ ಇದ್ದೀವಿ. ಇದು ಚೆನ್ನಾಗಿ ಕಲಿತ ಮೇಲೆ ಜಸ್ಟ್ ಒಂದೇ ಒಂದು ಕುದಿ ಬಂದ ತಕ್ಷಣ ಟರ್ನ್ ಆಫ್ ಮಾಡಿ. ಯಾವುದೇ ರೀತಿ ಆಣ ಬೇಕಾಗಿಲ್ಲ. ಅದಾದಮೇಲೆ ಇದನ್ನು ಆಲ್ರೆಡಿ ಕಲಸಿಟ್ಕೊಂಡಿರೋದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಅಂಟು ನುಂಡಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಬಾಣಂತಿಯರಲ್ಲದೆ ಪ್ರತಿಯೊಬ್ಬರು ತಿನ್ಬೋದು. ಸಣ್ಣ ಮಕ್ಕಳಿಗಂತೂ ತುಂಬಾ ಒಳ್ಳೆಯದಿದು. ಅವ್ರಿಗೂ ಸಹ ಕೊಡಿ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ. ಬಾಣಂತಿ ಖಾರ ಹೇಗೆ ಮಾಡೋದು ಅಂತ ಹೇಳಿ ಅಂತ ತುಂಬ ಮೆಸೇಜಸ್ ಬಂದಿತ್ತು, ತೋರಿಸ್ತಾ ಇದ್ದೀನಿ. ಇದನ್ನು ಪ್ರತಿಯೊಂದು ಸ್ವೀಟ್ಸಿಗೂ ಬಾಣಂತಿ ಟೈಮಲ್ಲಿ ಹಾಕ್ಕೊಡ್ತಾರೆ. ಇದರಲ್ಲಿ ಫಸ್ಟು ಶುಂಠಿ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಾದಮೇಲೆ ಜಾಪತ್ರೆ, ಹಾಗೆ ಇಲ್ಲಿ ಮೋಡಿ ಕಡ್ಡಿ, ಅದ್ರ ಜೊತೆಗೆ ಜಾಜಿಕಾಯಿ, ಹಿಪ್ಲಿ ಅಂತ ಬರುತ್ತೆ ಅದು, ಅದಾದಮೇಲೆ ಲವಂಗ ಮತ್ತು ಮೆಣಸು, ಇದಿಷ್ಟನ್ನು ಬಾಣಂತಿ ಖಾರಕ್ಕೆ ಯೂಸ್ ಮಾಡೋ ಐಟಮ್ಸು. ಜಾಜಿಕಾಯಿ ಮತ್ತು ಶುಂಠಿ ದೊಡ್ಡದಿರೋದ್ರಿಂದ ಸ್ವಲ್ಪ ಕುಟ್ಕೊಳ್ಳಿ. ಕುಟ್ಟೋದಾದಮೇಲೆ ಪ್ರತಿಯೊಂದೂ ಡ್ರೈ ರೋಸ್ಟ್ ಮಾಡಿಕೊಂಡು ಹುರಿದ್ಬಿಟ್ಟು ಇದನ್ನು ಮಿಕ್ಸರ್ ಮಾಡಿ ಜಡಿ ಇಟ್ಕೊಂಡ್ರೆ ಬಾಣಂತಿ ಖಾರ ರೆಡಿ ಆಗುತ್ತೆ. ಈ ಖಾರನ ನಾವು ಅಂಟು ನುಂಡಿ, ಕೊಬ್ಬರಿ ಖಾರ, ಶಿರಾ ಮಾಡಿದರೆ ಯಾವುದೇ ಒಂದು ರೀತಿ ಸ್ವೀಟ್ ಮಾಡಿದರೂ ಇದನ್ನು ಹಾಕ್ತೀವಿ. ಇದರಿಂದ ಕೆಮ್ಮು ನೆಗಡಿ ಬಾಣಂತಿ ಟೈಮಲ್ಲಿ ಬರೋದಿಲ್ಲ. ಸ್ವಲ್ಪ ಹೀಟ್ ಜಾಸ್ತಿ ಇರಬೇಕಂತೇಳಿ ಈಗ ಬಾಣಂತಿ ಖಾರನ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಗಂಜಿಗೆ ಸಹ ನಾವು ಹಾಕ್ತೀವಿ. ಇದನ್ನು ಒಂದು 3 ತಿಂಗಳು ಸ್ಟೋರ್ ಸಹ ಮಾಡ್ಬೋದು. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ.
ಬಾಣಂತಿ ಟೈಮಲ್ಲಿ ಬೆಳ್ಳುಳ್ಳಿ ತವಿನ ಮಾಡಿಕೊಟ್ಟಿಲ್ಲ ಅಂದರೆ ಬಾಣಂತನ ಕಂಪ್ಲೀಟ್ ಆಗೋದೇ ಇಲ್ಲ. ಅಷ್ಟು ಸಾರಿ ಬೆಳ್ಳುಳ್ಳಿ ತವಿನ ನಮ್ಮ ಮನೇಲಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಸುಟ್ಟಿದ ಹಪ್ಪಳ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಬೆಳ್ಳುಳ್ಳಿ ಈ ಟೈಮಲ್ಲಿ ತುಂಬಾ ಒಳ್ಳೆಯದು. ಇದು ಮಾಡೋದಕ್ಕೆ ಫಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀವಿ. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಪೆಪ್ಪರ್ ಪೌಡರು, ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಬೇಳೆನ ವಿಜಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕಲಸಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಯೋದಾದಮೇಲೆ ಟರ್ನ್ ಆಫ್ ಮಾಡಿಬಿಟ್ಟು ನಿಂಬೆ ಹಣ್ಣಿನ ರಸ ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಬೆಳ್ಳುಳ್ಳಿ ತವಿ ರೆಡಿ ಆಗುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ. ಬಾಣಂತನ ಟೈಮಲ್ಲಿ ಎಲ್ಲರ ಮನೆಯಲ್ಲೂ ನಾರ್ಮಲ್ ಆಗಿ ಸ್ವೀಟ್ಸು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಈ ಟೈಮಲ್ಲಿ ನಮ್ಮ ಮನೆಯಲ್ಲಿ ಕೂಡ ಒಂದು ಸ್ಪೆಷಲ್ ಸ್ವೀಟ್ನ ತೋರಿಸ್ತಾ ಇದ್ದೀನಿ. ಕಾರ್ಗಡ್ಬು ಅಂತ ಹೇಳಿಬಿಟ್ಟು ಬಿಸಿ ಬಿಸಿದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಈ ಎಪಿಸೋಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಚಪಾತಿ ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಬೆಲ್ಲ, ಸೇಮ್ ಕಪ್ ಆಗೋಷ್ಟು ಅಳತೆಯಷ್ಟು ಪುಟಾಣಿ ಪುಡಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಗ್ರೈಂಡ್ ಮಾಡಿ ಇಟ್ಕೊಂಡಿರೋದನ್ನು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ, ಅರ್ಧ ಬಟ್ಲ ಆಗೋಷ್ಟು ಒಣ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಬಾಣಂತಿ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಉಳ್ಳಿನ ತೊಗೊತಾ ಇದ್ದೀನಿ. ಚಿಕ್ಕ ಚಿಕ್ಕ ಚಪಾತಿ ಉಳ್ಳಿನ ತೊಗೊಂಡು ಇದನ್ನು ಚೆನ್ನಾಗಿ ಲಟ್ಸ್ಕೊಳ್ಳಿ. ಲಟ್ಸ್ಕೊಳೋದಾದ್ಮೇಲೆ ಇದ್ರ ಒಳಗಡೆ ಮಾಡಿ ಇಟ್ಕೊಂಡಿರೋ ಪೌಡರ್ನ ಹಾಕಿ ಎಡ್ಜಸ್ಗೆಲ್ಲ ಸ್ವಲ್ಪ ನೀರನ್ನು ಹಚ್ಚಿ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ನೀವು ಹಾಗೇನೂ ಕ್ಲೋಸ್ ಮಾಡ್ಬೋದು, ಈ ಥರ ಮುರುಗಿ ಬೇಕಾದರೂ ಹಾಕ್ಬೋದು. ಇಲ್ಲಿ ನಾನು ಆಲ್ರೆಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಆ ಕುದಿಯೋ ನೀರು ಮೇಲೆ ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡಿದರೆ ಕಾರ್ಗಡ್ಬು ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ ಮಾಡಿ. ಈ ಬಾಣಂತಿ ಟೈಮಲ್ಲಿ ನಾನು ತುಂಬ ಇಷ್ಟಪಟ್ಟು ತಿನ್ನೋದು, ಪದೇ ಪದೇ ಮಾಡಿಸ್ಕೊಂಡು ತಿನ್ನೋದು ಅಂದರೆ ಈ ಬೆಳ್ಳುಳ್ಳಿ ಖಾರ. ಬಿಸಿ ಅನ್ನದ ಜೊತೆಗೆ ತಿಂತಾಯಿದ್ರೆ ಎಷ್ಟಂದ್ರೆ ಅಷ್ಟು ಟೇಸ್ಟಾಗಿರುತ್ತೆ. ಇದರಲ್ಲಿ 2 ಟೈಪ್ಸ್ ಮಾಡ್ತೀವಿ ನಾವು. ಜಸ್ಟ್ 5 ಮಿನಿಟ್ಸ್ ಸಾಕು ಇದು ಮಾಡೋದಕ್ಕೆ. ಹೇಗೆ ಮಾಡೋದು ಅಂತ ಈ ಎಪಿಸೋಡಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪಕ್ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಷ್ಟಿದ್ರೂ ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು, ಅದಾದಮೇಲೆ ಜೀರಿಗೆ ಪುಡಿ, ಒಣ ಖಾರ, ಉಪ್ಪು ಹಾಕಿ ಇದನ್ನು ಕಲಸಿದ್ರೆ ಆಯಿತು. 1 ಟೈಪ್ ಆಫ್ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತೆ. ಇನ್ನೊಂದು ಟೈಪ್ಗೆ ಮತ್ತೆ ಸೇಮ್ 2 ಸ್ಪೂನ್ ಆಗೋಷ್ಟು ತುಪ್ಪಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಅದಕ್ಕೆ ಕರಿಬೇವು ಹಾಕ್ಕೊತಾ ಇದ್ದೀವಿ. ಅದಾದಮೇಲೆ ಇದಕ್ಕೆ ಜೀರಿಗೆ ಪುಡಿ, ಮೆಣಸಿನ ಪುಡಿ ಮತ್ತು ಉಪ್ಪು ಇದಿಷ್ಟು ಹಾಕಿದರೆ ಇನ್ನೊಂದು ಟೈಪ್ ಆಫ್ ಬೆಳ್ಳುಳ್ಳಿ ಖಾರ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಸಿಂಪಲ್ ಇದು ಮಾಡೋದು, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ನೆಕ್ಸ್ಟ್ ಎಪಿಸೋಡ್ಗಾಗಿ ಫಾಲೋ. ಬಾಣಂತನ ಟೈಮಲ್ಲಿ ನಮ್ಮ ಮನೇಲಿ ಸಬ್ಬಸ್ಗಿ ಕಿಚಡಿನ ಮಾಡಿಕೊಡ್ತಾರೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸಬ್ಬಸ್ಗಿ ಸೊಪ್ಪಿಂದ ಎದೆ ಹಾಲು ಸಹ ಜಾಸ್ತಿ ಆಗುತ್ತೆ. ನೀವು ವಾರದಲ್ಲಿ ಸಬ್ಬಸ್ಗಿ ಸೊಪ್ಪು ಎಷ್ಟು ಯೂಸ್ ಮಾಡಿದರೂ ಒಳ್ಳೆಯದು. ಹಾಗೆ ನನ್ನ ಎಲ್ಲ ಬಾಣಂತಿ ಎಪಿಸೋಡ್ಸ್ನ ಕೊಲಾಜ್ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಈ ಫೈನಲ್ ಎಪಿಸೋಡಲ್ಲಿ ಇದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಅರ್ಧ ಕಪ್ ಹೆಸರುಬೇಳೆನ ತುಪ್ಪ ಹಾಕಿ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ 1 ಕಪ್ಪು. ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕಿ ಚಿಟಿಕೆ ಅರಿಶಿನ ಹಾಕಿಬಿಟ್ಟು ಇದನ್ನು ಕಲಸಿ ಒಂದು 4 ವಿಜಿಲ್ಸ್ನ ಮಾಡಿ ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ತುಪ್ಪಕ್ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಗೆ ಗೋಡಂಬಿ ಒಂಚೂರು ಫ್ರೈ ಆದಮೇಲೆ ಇದಕ್ಕೆ ತುರಿದಿಟ್ಕೊಂಡಿರೋ ಅಲ್ಲ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿರೋ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಸ್ವಲ್ಪ ಇದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡಿಟ್ಕೊಂಡಿರೋ ಅನ್ನನ ಇದಕ್ಕೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಿ ಒಂದು ಸಾರಿ ಕಲಸಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತೊಂದು ಸಾರಿ ಕಲಸಿ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುಕ್ ಮಾಡಿದರೆ ಆಯಿತು. ಸಬ್ಬಸ್ಗಿ ಕಿಚಡಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ.